ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಸರ್. ನಿನ್ನ ನಮಸ್ತೆ ಮನೆ ಹಾಳಾಗೋಯ್ತು. ಮೊದಲು ನಾನು ಹೇಳೋದನ್ನ ಹೊಸಿಗೆ ಗಮನ ಇಟ್ಟು ಕೇಳಿಸ್ಕೊಳ್ಳಯ್ಯ. ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಮ್ಮ ಸಿದ್ದೇಗೌಡನ್ನ ಕೋರ್ಟ್ಗೆ ಕೇಸ್ ಐತೆ ಅಂತ ಕರ್ಕೊಂಬಂದು ಎನ್ಕ್ವೈರಿಗಿಂತ ನೀನು ಸ್ಟೇಷನ್ಗೆ ಕರ್ಕೊಂಬ. ನಾನು ಅವನ ಹತ್ರ ಹೊಸಿ ಮಾತಾಡೋದಿತ್ತು ಆಟೆಯ. ಸರ್ ಅದೆಲ್ಲ ಕಷ್ಟ ಸರ್, ಅದ್ಯಾಕೆ ಕರ್ಕೊಂಬರಕ್ಕಾಗತ್ತೆ ಹೇಳಿ? ನೀನು ಕೇಳಿದಾಗೆಲ್ಲ ನಾನು ದುಡ್ಡು ಕೊಡಲ್ಲ ಅಂತ ಏನಾದ್ರು ಹೇಳಿದ್ದೀನೇನಯ್ಯ? ಇದು ಹಂಗೆಯ, ಕಷ್ಟ ಅಷ್ಟೇಯ, ಆಗೋದೇ ಇಲ್ಲ ಅಂತ ಏನಿಲ್ವಲ್ಲ. ಇದೊಂಥರ ಕೊಟ್ಟು ತಗೊಳ್ಳೋ ಥರ ನೋಡು. ನನಗೆ ಬೇಕಾಗಿದ್ದನ್ನು ನೀನು ಮಾಡಿದ್ರೆ ನಿನಗೆ ಬೇಕಾಗಿದ್ದನ್ನು ನಾನು ಮಾಡ್ತೀನಿ, ಗೊತ್ತಾಯ್ತಾ? ನೀನು ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈಗ ನಾನು ಹೇಳಿದ್ದಾಗಬೇಕು ಆಟೆಯ. ಸರಿ ಸರ್, ಹೇಗೋ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾಕೆ ಅಂತ ಹೇಳಿಲ್ವಲ್ಲ ಸರ್? ನಾನು ಅದನ್ನು ಮುಂದಕ್ಕೆ ಹೇಳ್ತೀನಯ್ಯ, ಮೊದಲು ನಾನು ಹೇಳ್ದಂಗೆ ಮಾಡಯ್ಯ ನೀನು. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. ಹಂಗೆ ಬಾ ದಾರಿಗೆ. ಇದ್ದೀರಾ ನೀವು? ತಲೆ ತೊಳ್ಕೊಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾರನ್ನ ಕ್ಷಮಿಸಿ ಈ ಮನೆಗೆ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಮಾಡಿದ್ನೋ ಅವಳು ಇವತ್ತು ನನ್ನಿಂದ ಶಾಶ್ವತವಾಗಿ ದೂರ ಆದ್ದು. ಯಾವನ್ನೋ ಮದುವೆ ಆಗಿ ಈ ಮನೆ ಮರ್ಯಾದೆನ ಹಾಳು ಮಾಡಿದ್ದು ಈಗ ಮತ್ತೆ ತಲೆ ಎದ್ದು ಹಾಕಿ ಮಾಡಿದಾಳೆ. ಆತ್ರ ಪಡ್ಬೇಡ್ರಿ, ಲಕ್ಷ್ಮಿನೇ ಈ ಕೆಲಸ ಮಾಡಿದಾಳೆ ಅಂತ ಹೇಗ್ರಿ ತಿಳ್ಕೊತೀರಾ? ನನ್ ಮಾತು ಸ್ವಲ್ಪ ಕೇಳಿ. ನಿನ್ನ ಮಾತು ಕೇಳಿ ಹೀಗಾಗಿರೋದಿಲ್ಲ ಅಂತ. ಇನ್ನು ಮೇಲೆ ಈ ನರಸಿಂಹ ಹೇಗಿರ್ಬೇಕು ಅನ್ನೋದನ್ನ ಯಾರಿಂದಲೂ ಕೇಳೋ ಅವಶ್ಯಕತೆ ಇಲ್ಲ. ಒಂದು ವಿಷಯ ನೆನಪಿರ್ಲಿ, ಇನ್ನು ಮುಂದೆ ಈ ಮನೆಯಲ್ಲಿ ಅವಳ ಹೆಸರನ್ನ ಎತ್ತೋದಾಗ್ಲಿ ಅವಳ ಬಗ್ಗೆ ಮಾತಾಡೋದಾಗ್ಲಿ ಯಾರು ಮಾಡಬಾರ್ದು. ಎಲ್ಲ ಸರಿ ಹೋಯ್ತು. ದೂರ ಆಗಿದ್ದ ಅಣ್ಣ ತಂಗಿ ಒಂದಾಗ್ತಾರೆ ಅಂತ ಖುಷಿ ಪಡೋ ಸಮಯದಲ್ಲಿ ಇದೇನು ಹೀಗಾಗೋಯ್ತು? ಲಕ್ಷ್ಮಿ ಹೀಗೆಲ್ಲ ಮಾಡೋಳಲ್ಲ. ಆಸ್ತಿಲಿ ಪಾಲ್ ಕೇಳೋದಾಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತಾ? ಯಾಕಿದನ್ನು ಇವರು ಅರ್ಥ ಮಾಡ್ಕೋತಿಲ್ಲ? ದೇವ್ರೇ, ಏನಪ್ಪ ಇದೆಲ್ಲ? ಈ ಅಣ್ಣ ತಂಗಿ ಒಂದಾಗೋ ಭಾಗ್ಯನೇ ಇಲ್ವಾ? ಬೇಜಾರು ಮಾಡ್ಕೋಬೇಡಿ ಭಾನುವ. ನೀವು ಮಾಡ್ತಿರೋ ಪ್ರಯತ್ನ ಅವ್ರಿಗೇನವ ಗೊತ್ತು, ನನಗೆ ಗೊತ್ತು ಕಣವ. ನಮ್ಮ ಸಿದ್ದುನ ಆಚೆ ಕರ್ಕೊಬರೋಕ್ಕೆ ನೀವೆಷ್ಟೆಲ್ಲ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಿ, ಎಷ್ಟೆಲ್ಲ ನರ್ಕ ಅನುಭವಿಸ್ತಾ ಇದ್ದೀರಿ ಅಂತ. ಬಿಡವ, ಅವ್ರ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಪರವಾಗಿಲ್ಲ ಭಾವ, ಅವ್ರು ಹೇಳೋದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ. ಇದೆಲ್ಲ ನನ್ನಿಂದ ತಾನೇ ಆಗ್ತಿರೋದು. ಏನು ಮಾತಾಡ್ತಾ ಇದ್ದೀರಿ ಭಾನುವ? ನಿಮ್ಗೇನು ಗೊತ್ತಿತ್ತೆ ನಮ್ಮ ಸಿದ್ದುನ ಆಕ್ಸಿಡೆಂಟ್ ಮಾಡವನೇ ಅಂತ? ಪಾಪ
ಆ ಹಸುಮಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಶುರು ಮಾಡಿದ್ರಿ. ಅದು ನೋಡಿದ್ರೆ ಎಲ್ಲೋ ಶುರುವಾಗಿ ಇನ್ನೆಲ್ಲೋ ಹೋಗಿ ನಿಂತ್ಕೊಬಿಡ್ತು. ಇರ್ಲಿ ಬಿಡವ, ಆದ್ರೂ ನಮ್ಮ ಸಿದ್ದು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ನಂಬಿಕೆ ಬಂದದಲ್ಲ, ಅವ್ನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿ ಅವನ್ನ ಬಿಡಿಸ್ಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಿದ್ರಲ್ಲ, ಅಷ್ಟು ಸಾಕಣವ. ದೇವರು ದಾರಿ ತೋರಿಸ್ತಾನೆ. ಭಾವ, ಎಲ್ರಿಗೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರು ಪರವಾಗಿಲ್ಲ, ಸಿದ್ದು ಅವ್ರು ಹೊರಗೆ ಬರಬೇಕು ಅಷ್ಟೇ. ಒಳ್ಳೇದಾಯ್ತದೆ ಕಣವ, ಬಂದೇ ಬರ್ತಾನೆ. ಹಲೋ, ಹಾಂ ಹೇಳಿ ಸಾ. ಏನ ಎಂತ ಖುಷಿ ಬಿಸಿ ಹೇಳಿದ್ರಿ ಸಾಹೇಬ್ರೆ. ಏ ಬೋ ಖುಷಿ ಆಯ್ತು ಸಾಹೇಬ್ರೆ. ಹ್ಞೂ 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 ಆಯ್ತು 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 ನಮಸ್ಕಾರ. ನೋಡಿದ್ರ ಭಾವನವ, ನಾನು ಹೇಳಿಲ್ವೇ ಒಳ್ಳೇದಾಯ್ತದೆ ಅಂತ. ಶುಭ ಸುದ್ದಿ, ನಮ್ಮ ಸಿದ್ದುನ ಎನ್ಕ್ವೈರಿಗೆ ಅಂತ ಸ್ಟೇಷನ್ ಕರ್ಕೊಂಡ್ಬಂದವ್ರಂತೆ ಕಣವಾ. ಹೌದಾ ಭಾವ? ಹೂ ಕಣವ, ಈಗ ತಾನೇ SP ಅವ್ರು ಫೋನ್ ಮಾಡಿದ್ರು. ನೋಡವ, ನೀವು ಹೊಸಿ ಧೈರ್ಯ ತಕ್ಕಂಡು ಹೋಗಿ ಸಿದ್ದುನ ಮಾತಾಡಿಸಿ ಸಮಾಧಾನ ಮಾಡ್ಬಿಟ್ಟು ಬರೋಗಿ ಹೋಗಿ. ಸರಿ ಭಾವ. ನೀವು? ನನಗೂ ಬರಬೇಕು ಅಂತ ಆಸೆ ಕಣವ. ಆದ್ರೆ ಏನು ಮಾಡಿರಿ, ಈ ಮೀಡಿಯಾದವರೆಲ್ಲ ನಮ್ಮ ಹಿಂದೆ ಬಿದ್ದು ಏನೇನಾರ ಪ್ರಶ್ನೆ ಕೇಳಿ ಏನೋ ರಾದ್ದಂತ ಆಗೋದು ಬೇಡ ಅಂತ ಅಷ್ಟೇಯ. ನೀವೇ ಹೋಗಿ ಬನ್ನಿ. ಸರಿ ಭಾವ, ಈಗಲೇ ಹೋಗಿ ಸಿದ್ದು ಅವ್ರಿಗೆ ತಿನ್ನಕ್ಕೆ ಏನೇನು ಇಷ್ಟನೋ ಎಲ್ಲ ಮಾಡಿಕೊಂಡು ಹೋಗಿ ಕೊಟ್ಬರ್ತೀನಿ. ಆಯ್ತು ಆಯ್ತು, ಹೋಗಿ. ಏ ಭಾವನವ, ಸಿದ್ದುನ ನಾನು ಹೋಗಿ ಕೇಳಿದೆ ಅಂತ ಹೇಳುವ. ಅಲ್ಲಿಗೆ ಪ್ಲಾನ್ ಸಕ್ಸಸ್. ನೋಡವ ನೀನು, ನೀನು ಹೇಳ್ದಂಗೆ ಸಿದ್ದೇಗೌಡನ ಸ್ಟೇಷನ್ಗೆ ಕರ್ಸಿದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ಹೇಳವ. ಮಾವ, ಮುಂದಿನ ಪ್ಲ್ಯಾನು ಇನ್ನೂ ಸಿಂಪಲ್ಲು. ಈಗ ಸಿದ್ದುನ ಸ್ಟೇಷನ್ಗೆ ಕರ್ಸಿದ್ದಾಯ್ತಲ್ವಾ, ನೆಕ್ಸ್ಟು ಅಲ್ಲಿ ಪೊಲೀಸವ್ರಿಗೆ ಸಿದ್ದುನ ಚೆನ್ನಾಗಿ ಹೊಡೆಯಕ್ಕೆ ಹೇಳಿ. ಏನವ ಹೇಳ್ತಾ ಇದ್ಯಾ ನೀನು? ಅಲ್ಲ ಕಣವ, ನನ್ನ ಮಗ ಸಿದ್ದೇಗೌಡ ಯಾಕವ ಅದೇ ತಿನ್ಬೇಕು? ಅಲ್ಲ, ನೀನೇನೋ ಮಾತಲ್ಲೇ ಅವನು ನೋವಾಗ ಥರ ಹೇಳ್ತಿಯಾದ್ರೆ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲವ. ಆಗಕ್ಕಿಲ್ಲಪ್ಪ, ಇದು ನನ್ನ ಕೈಲಿ ಹಾಕಿಲ್ಲ, ಬಿಟ್ಬಿಡವ ನೀನು. ಮಾವ, ನಾನು ನಿಮಗೆ ಅದನ್ನೇ ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು. ಸಿದ್ದು ಇವಾಗ ಸ್ವಲ್ಪ ನೋವು ಅನುಭವಿಸಿದ್ರು ಜೀವನ ಪೂರ್ತಿ ಸಂತೋಷವಾಗಿರ್ತಾನೆ. ನಿಮ್ಗೆ ಯಾವುದು ಮುಖ್ಯ? ಅಲ್ಲ ಕಣವ, ಸಿದ್ದೇಗೌಡ ವಧೆ ತಿಳಿದಿದ್ದ ನಮಗೇನವ ಲಾಭ ಆದತ್ತು? ಲಕ್ಷ್ಮೀ ನಿವಾಸ